ಸವಿಸ್ತಾರವಾಗಿ ನಮ್ಮ ಸರ್ ಹಾಗೂ ನಿಮ್ಮ ಪ್ರಾಂಶುಪಾಲರಾದ ಭಟ್ ಸರ್ ಹಾಗೂ ನನ್ನ ಆತ್ಮೀಯರಾದ ಹಿರಿಯರಾದ ಯೋಗೇಶ್ ಕಲ್ಕುಂದ್ರಿ ಸರ್ ನ್ಯಾಯಾಧೀಶರು ನಿವೃತ್ತ ನ್ಯಾಯಾಧೀಶರು ಎಲ್ಲ ಹೇಳಿದ್ದಾರೆ. ಇದು ವೈದ್ಯರಾಗಿ ಸಾಹಿತ್ಯ ಯಾಕೆ ಬರಿಬೇಕು ಅಂತ ಅನಿಸ್ತು ಅಂತ ಒಂದು ಬ್ರೀಫ್ ಆಗಿ ಬಹಳ ತಗೊಳ್ಳೋದು ಸಂಬಂಧ ಹೇಳಿ. ಸೊ ನಾನು ಓದಿದ್ದು ಬಹಳ ಜನ ಕೇಳಿದ್ರು, ಸರ್ ನೀವೇನು ಕನ್ನಡ ಮೀಡಿಯಂ ಓದಿದ್ರಾ, ಎಷ್ಟು ಚೆನ್ನಾಗಿ ಕನ್ನಡ ಓದಿದ್ದೀರಾ ಅಂತ ಬಹಳ ಜನ ಕೇಳಿದ್ರು. ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಓದಿದ್ದು ಕಾರವಾರದಲ್ಲಿ, ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದ ನಮ್ಮ ಫಾದರ್ಗೆ ಬೆಂಗಳೂರು ಟ್ರಾನ್ಸ್ಫರ್ ಆಗಿದ್ದ ಬೆಂಗಳೂರು ಬಂದ್ವಿ. ಮೊದಲನೇ ಕ್ಲಾಸಿಂದ 7ನೇ ಕ್ಲಾಸ್ ವರೆಗೂ ಕನ್ನಡ ಮೀಡಿಯಂ ಓದಿ. ಯಾಕಂದ್ರೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಬೆಂಗಳೂರಲ್ಲಿ ಮತ್ತೆ ನೀವು ಇಂಗ್ಲಿಷ್ ಮೀಡಿಯಂ ಬೇಕಾದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಕೊಡಲ್ಲ, ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದ ಕೊಡಲ್ಲ, ಮತ್ತೆ 1ನೇ ತರಗತಿ ಓದಬೇಕಾಗುತ್ತೆ ಅಂತ ಹೇಳಿದ್ರು. ಆಗ ನಮ್ಮ ತಂದೆ ಅವರು 1 ವರ್ಷ ವೇಸ್ಟ್ ಮಾಡೋದು ಬೇಡ, ನೀನೀಗ ಕನ್ನಡ ಮೀಡಿಯಂ ಅಲ್ಲೇ ಓದು, ಹೈಸ್ಕೂಲ್ಗೆ ನೀನು ಇಂಗ್ಲಿಷ್ ಮೀಡಿಯಂ ಹೋಗುವಂತೆ, ನಿನಗೆ ಹೆಂಗೆ ನಾನು ತಯಾರು ಮಾಡಬೇಕು ಮಾಡ್ತೀನಿ. 2ನೇ ಕ್ಲಾಸ್ಗೆ 5ನೇ ಕ್ಲಾಸ್ಗೆ ಪುಸ್ತಕ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಅದನ್ನ ನಾನು 2ನೇ ಕ್ಲಾಸ್ಗೆ ತಂದ್ಕೊಟ್ಟು ಎಲ್ಲರೂ ನನಗೆ ವೊಕ್ಯಾಬ್ಯುಲರಿ ಅಂತ ಒಂದು, ನಾನು ಆವಾಗಿನ ಕಾಲದಲ್ಲಿ 1000 ಮೇಲೆ ಪದಗಳ ಅರ್ಥ ಹೇಗೆ ನೋಡೋದು, ಡಿಕ್ಷನರಿ, ಈಗೆಲ್ಲ ಗೂಗಲ್ ಇದೆ, ಡಿಕ್ಷನರಿ ಹೇಗೆ ನೋಡಬೇಕು, ಅರ್ಥ ಹೇಗೆ ಬರೀಬೇಕು, ಸೆಂಟೆನ್ಸ್ ಹೇಗೆ ಮಾಡಬೇಕು ಅಂತ ಕಲಿಸಿದಕ್ಕೆ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಕೂಡ ಇವತ್ತು ನಾವು ಸ್ವಲ್ಪ ಏನೋ ಓದೋ ಬರೆಯೋಕ್ಕಾಗಿದ್ದೀವಿ. ಸೊ ಮೊದಲನೇದು ನಮ್ಮ ತಂದೆ ಮತ್ತು ತಾಯಿಗೆ ಮತ್ತು ನಮ್ಮ ಗುರುಹಿರಿಯರಿಗೆ ಹೋಗ್ಬೇಕು. ಹೈಸ್ಕೂಲ್ ಆಮೇಲೆ ಎಕ್ಸ್ಪ್ರೆಸ್ ಹೈಸ್ಕೂಲ್ ಬೆಂಗಳೂರಲ್ಲಿ ಓದಿದೆ, ಕಾಲೇಜ್ ಸೆಂಟ್ ಜೋಸೆಫ್ ಅಲ್ಲಿ ಓದಿದೆ. ಕಾಲೇಜ್ ಸೆಂಟ್ ಜೋಸೆಫ್ ಅಲ್ಲಿ ಓದ್ಬೇಕಾದ್ರೆ ವಾರಕ್ಕೊಂದು ಪೀರಿಯಡ್ ಇರ್ತಾ ಇತ್ತು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ. ಈಗ ಇಲ್ಲ, ಅದೆಲ್ಲ ತರ್ತಿರ್ತಾರೆ, ಯಾಕಂದ್ರೆ ಈಗ ಟೈಮ್ ಇಲ್ಲ ಫಿಸಿಕ್ಸ್ ಕೆಮಿಸ್ಟ್ರಿ ಇವು ಮಾಡೋಕ್ಕೇನೆ. ಅದು ಮೊದಲು PD ಕ್ಲಾಸ್, ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸ್ ಅನ್ನ ಕನ್ವರ್ಟೆಡ್ ಇಂಟು ಫಿಸಿಕ್ಸ್. ಯಾವ ಸಿಲೆಬಸ್ ಆಗಿಲ್ವೋ ಅದಕ್ಕೆ ಆ ಲೆಕ್ಚರ್ ಬಂದು ತಗೊಳ್ಳೋಕೆ ಶುರು ಮಾಡೋದು. ಮಾರಲ್ಸ್ ಎಜುಕೇಶನ್ ಅಂತ ಹೈಸ್ಕೂಲಲ್ಲಿ ಇರ್ತಾ ಇತ್ತು. ಸೊ ಇವೆಲ್ಲ ನಾವು ಎಷ್ಟೇ ವಿಜ್ಞಾನಿ ಆಗಲಿ, ಎಷ್ಟೇ ರಾಕೆಟ್ ಸೈನ್ಸು, ನಮ್ಮ ಇಸ್ರೋ ಚೀಫ್ ಸೋಮನಾಥ್ ಬಗ್ಗೆ ಕೇಳಿದ್ದೀರಾ? ಅವ್ರು ಹೋಗಿ ತಿರುಪತಿ ದೇವಸ್ಥಾನಕ್ಕೆ ಮೊದಲು ನಮಸ್ಕಾರ ಮಾಡ್ತಾರೆ, ಆಮೇಲೆ ರಾಕೆಟ್ ಲಾಂಚ್ ಮಾಡ್ತಾರೆ. ಏನಂದ್ರೆ ನಮ್ದು ಪರಂಪರೆ, ಇತಿಹಾಸ, ಧರ್ಮ ಎಲ್ಲ ನಾವು ಬದುಕಕ್ಕೆ ಅತಿ ಅವಶ್ಯಕವಾಗಿದೆ ಅಂತ. ನಾವೊಂದು ಭಾವನಾತ್ಮಕವಾದಂಥ ಜೀವಿ ಮತ್ತು ಒಂದು ಪರಂಪರೆಯನ್ನ ಉಳಿಸ್ಕೊಂಡು ಹೋಗ್ಬೇಕು. ನಮ್ಮ ಧರ್ಮನೂ ಬರುತ್ತೆ, ಎಲ್ಲನೂ ಬರುತ್ತೆ. ಆದರೆ ಇತ್ತೀಚೆಗೆ ನಾವು ನೋಡ್ತಾ ಇರೋದೆಲ್ಲ, ಎಲ್ಲಿ ನೋಡಿದ್ರು ನನಗೆ ಕಾಣಿಸ್ತಾ ಇರೋದ್ರೆ ಸ್ಟ್ರೆಸ್, ಒತ್ತಡ. ಈಗಿಂದನೇ ನರ್ಸರಿ ಹುಡುಗರಿಂದನೇ ನಾವು ಮುಂದೆ ನಾವು ಏನಾಗಬೇಕು, ಇಷ್ಟು ಪರ್ಸೆಂಟೇಜ್ ಬರಲೇಬೇಕು ಅಂತ ಪಾಯಿಂಟ್ಸು ಹಾಕಿ ತಲೆ ತುಂಬ್ತಾ ಇದ್ದೀವಿ. ಕಲಿ ಎಲ್ಲ ಹೇಳ್ತೀವಿ, ಯಾರು ನಲಿತಾ ಇದ್ದಾರೆ ಕಲಿತ್ಕೊಂಡು ಅಂತ ಇನ್ನೂ ಗೊತ್ತಿಲ್ಲ ನನಗೆ. ನರ್ಸರಿಯಿಂದನೇ ಶುರು ಆಗುತ್ತೆ, ಅಲ್ಲಿಂದ ಶುರು ಆಗಿದ್ದು ಮುಂದೆ. ಅದಕ್ಕೆ 40 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, BP ಬರ್ತಿದೆ, ಶುಗರ್ ಬರ್ತಿದೆ ಯಂಗ್ಸ್ಟರ್ಸ್ಗೆ. ಆಮೇಲೆ ಆಕ್ಟಿವಿಟೀಸ್ ಅಂತೂ, ಫಿಸಿಕಲ್ ಆಕ್ಟಿವಿಟೀಸ್ ಅಂತೂ 0. ದೀಸ್ ಆರ್ ಆಲ್ ಗಿಫ್ಟ್ಸ್ ಆಫ್ ಮಾಡರ್ನ್. ಏನು ಶುಗರ್ಗೆ ಮತ್ತೆ ಟ್ರೈಗ್ಲಿಸರೈಡ್ ಹೆಚ್ಚಾಯಿತು, ಶುಗರ್ ಲೆವೆಲ್ ಹೆಚ್ಚಾಯಿತು, ಬ್ಲಡ್ ವೆಸಲ್ಸ್ ರಪ್ಚರ್ ಆಯಿತು, ಕೊಲೆಸ್ಟ್ರಾಲ್ ತುಂಬ್ಕೊಂತು, ತಲೆಯಲ್ಲಿ ಮೊದಲೇ ತುಂಬ್ಕೊತಾ ಇದ್ದೀವಿ. ಸೊ ಯಾರು ಕಲಿನಲ್ಲಿ ಮಾಡ್ತಿಲ್ಲ, ಏನು ಮಾಡ್ತಿಲ್ಲ. ಈ ಇತ್ತೀಚಿನ ದಿನಗಳಲ್ಲಿ ನಮಗೆ ಔಟ್ಲೆಟ್ ಆಫ್ ಅವರ್ ಫ್ರಸ್ಟ್ರೇಷನ್ ಅನ್ಬೋದು, ಹ್ಯುಮಿಲೇಷನ್ ಅನ್ಬೋದು, ಅಥವಾ ನಮ್ಮ ಎಮೋಷನಲ್ನ ಒಂದ್ಸರಿ ಡಂಪ್ ಮಾಡ್ತಿದ್ದೀವಿ, ಒಂದು ಕಡೆ ಒಬ್ಬರು ಕೊಡ್ತಿದ್ದೀವಿ ಅಂತ ಅನಿಸ್ತದೆ ವಾಟ್ಸಪ್ಪಲ್ಲೆಲ್ಲ. ಬಟ್ ಇಟ್ ಇಸ್ ಅನಿವಾರ್ಯ. ಇವತ್ತಿನ ದಿನಗಳಲ್ಲಿ ನಾವು ಏನಾದರೂ ಒಂದು ಸಾಧನೆ, ಹವ್ಯಾಸ ಅಥವಾ ಅಭ್ಯಾಸಗಳನ್ನ, ಒಳ್ಳೆ ಅಭ್ಯಾಸ ಇಟ್ಕೊಳ್ಳಿಲ್ಲ ಅಂದರೆ ನಾವು ಬದುಕೋದು ಕಷ್ಟ ಆಗ್ಬಿಟ್ಟಿದೆ. ಈಗ ನೋಡಿ, ಸ್ಪೋರ್ಟ್ಸ್ ಇರೋರು ಮೊದಲು ಕ್ರಿಕೆಟ್ ಆಡ್ತಿದ್ವಿ. ನಾವು ಬೆಳಗ್ಗೆ ಕ್ರಿಕೆಟ್ ಆಡಕ್ಕೆ ಹೋದ್ರೆ ಸಾಯಂಕಾಲ ಮನೆಗೆ ಬರ್ತಿದ್ವಿ, ಸಾಯಂಕಾಲ ಬಂದು ಮನೆ ತಿಂತೀವಿ ಮನೆಯಲ್ಲಿ ನಮ್ಮ ಫಾದರ್ ಮದರ್ಗೆ. ಬಟ್ ಈಗ ಸ್ಪೋರ್ಟ್ಸು ಎಲ್ಲನೂ ಕೂಡ, ಈಗ ಸ್ಪೋರ್ಟ್ಸ್ ಅಂದರೆ ಅದರಲ್ಲೂ ಪರ್ಫೆಕ್ಷನ್ನು, ಎಲ್ಲದರಲ್ಲೂ ನಾವು ಪರ್ಫೆಕ್ಷನ್ ಆಗಬೇಕು, ಎಲ್ಲದರಲ್ಲೂ ಈ ಒಂದು ರೀತಿ ಬಂದ್ಬಿಟ್ಟಿರೋದ್ರಿಂದ ದ ಮೈಂಡ್ಸ್ ಹ್ಯಾವ್ ಬಿಕಮ್ ವೆರಿ, ಆ ಬ್ರೈನ್ಗೆ ಎಷ್ಟು ಪ್ರೆಷರ್ ಕೊಡ್ತಾ ಇದ್ದೀವಿ, ಎಷ್ಟು ಶ್ರಿಂಕ್ ಆಗ್ತಿದೆ, ಎಷ್ಟು ಇದಾಗ್ತಿದೆ. ಯಂಗರ್ ಏಜಲ್ಲೇ ನಾವು ಯಾಕೆ ಸಫರ್ ಆಗ್ತಿದ್ವಿ, ಸೈಕ್ಯಾಟ್ರಿಕ್ ಡಿಪ್ರೆಷನ್ಸ್ ಎಷ್ಟು ಹೋಗ್ತಿದ್ದೀವಿ, ಪರ್ಸನಾಲಿಟಿ ಡಿಸಾರ್ಡರ್, ವೆದರ್ ವಿಲ್ ಬಿ ಮ್ಯಾನಿಕ್, ಎಕ್ಸ್ಟ್ರೋವರ್ಟ್ ಆದರೆ ಫುಲ್ಲು, ಇಲ್ಲ ಇಂಟ್ರೋವರ್ಟ್ ಆದರೆ ಫುಲ್ಲು, ಹಿಂಗಾಗ್ತಾ ಇದ್ವಿ. ಸೊ ವಿ ಹ್ಯಾವ್ ಟು ಫೈಂಡ್ ಅ ಬ್ಯಾಲೆನ್ಸ್. ನಾವೊಂದು ಸಮತೋಲನವನ್ನು ಕಾಣ್ಕೋಬೇಕಾಗಿದೆ. ಅದು ನನಗೆ ಕೊರೋನಾ ಟೈಮಲ್ಲಿ ನಾವು ಓದಬೇಕಾದ್ರೆ ಏನೋ ಸ್ಟ್ರೆಸ್ ಇರ್ತದೆ. ನಾವೀಗ 12th ಸ್ಟ್ಯಾಂಡರ್ಡ್ ಆದಮೇಲೆ ಸ್ಪೆಷಲ್ ಸ್ಟ್ರೆಸ್ ಬರುತ್ತೆ. ಯಾವುದು ಯಾಕಂದರೆ ಜೀವನದ ಒಂದು ಮುಖ್ಯ ಡಿಸಿಷನ್ ನಾವು ತಗೋಬೇಕಾಗುತ್ತೆ, ಏನು ಮಾಡಬೇಕು, ಏನಾಗಬೇಕು. ಈಗೆಲ್ಲ ಕಡೆ ಇಂಜಿನಿಯರು ಡಾಕ್ಟ್ರು, ಅದು ಬಿಟ್ಟರೆ ಮತ್ತೆ ಯಾವ ಫೀಲ್ಡು, ಈ ಥರ ಟೆನ್ಷನ್. ಅದಾದಮೇಲೆ ಸಾಫ್ಟ್ವೇರ್ ಮಾಡಿದ್ರೆ ಮುಂದೆ ತಗೊಳ್ಳಿ, ಅಮೆರಿಕಾಗೆ ಹೋಗ್ಬೇಕಾ, ಜರ್ಮನಿಗೆ ಹೋಗ್ಬೇಕಾ, MS ಮಾಡಬೇಕಾ, MBBS ಲೆವೆಲ್ಗೆ ನಾವು ತೃಪ್ತರಾಗಿದ್ದೀವಾ? ಇಲ್ಲ.
MS ಮಾಡಬೇಕು, NCH ಮಾಡಬೇಕು, DM ಕಾರ್ಡಿಯಾಲಜಿ ಮಾಡಬೇಕು. ಇದರ ಸೋ ಮೆನಿ ಥಿಂಗ್ಸ್ ನಾವು ತಲೆಯಲ್ಲಿ ಹಾಕೊಂಡಿದ್ದೀವಿ. ಅದನ್ನ ಮನಸ್ಸು ನಿರಾಳಬೇಕು. ಮನಸ್ಸು ಹೂವು ಇದ್ದಂಗೆ ಹೂವು ಹರಡಬೇಕು, ಮಗು ಇದ್ದಂಗೆ ಮನಸ್ಸು. ಆ ಮನಸ್ಸಿಗೆ ನಾವು ಯಾವಾಗ ಪ್ರೆಜರ್ ಕೊಟ್ಟು ಇದು ಮಾಡ್ತೀವಿ, ತಂದೆ ತಾಯಿಯಲ್ಲಿ ಸರಿ ಪ್ರೀತಿ ಸಿಗ್ತಿಲ್ವೋ ಅಥವಾ ರಿಲೇಷನ್ಸ್ ಅಲ್ಲಿ ಸಿಗ್ತಿಲ್ವೋ. ಅದಕ್ಕೆ ಮೊನ್ನೆ ನಾನು ಬೆಳಗ್ಗೆ ಯಾರು ಒಂದು ಕವನ ಬಂದೆ, ನಮ್ಮವ್ರು ಯಾರು ತಮ್ಮವ್ರು ಯಾರು ಅಂತ ತಿಳಿಯುತ್ತೆ. ಸೊ ಹಳೆ ನನಗೆ ಬಹಳಷ್ಟು ಕವನ ಸಂಕಲನಗಳನ್ನು ಓದಕ್ಕೆ ಕೈ ಸಿಕ್ಕಲ್ಲ. ನಾನು ಸೈನ್ಸ್ ಓದಿರೋದ್ರಿಂದ ದರಾ ಬೇಂದ್ರೆ 4 ಕಥೆಗಳು ಓದಿಲ್ಲ. ಕುವೆಂಪು ಅವರು ಬರೆದಿದ್ದಂಥ ಕಥೆಗಳನ್ನು ಭಾಳ ಓದಿಲ್ಲ. ನನ್ನ ಪುಸ್ತಕದಲ್ಲಿ ಏನು ಬರ್ತದೆ ಅಷ್ಟು ಭಾರಿ ಸುಂದರ ಪಾತ್ರಗೆತ್ತಿ ಅಕ್ಕ ನೋಡು ಚೆನ್ನಾಗಿದೆ. ಅವೆಲ್ಲ ಓದಿದ್ದು ಕೇಳೋದಷ್ಟೇ. ಸೊ ಇದು ಆ ಥರ ಪದ್ಯಗಳು ಕವನಗಳು ಹೋದಾಗ ನಮ್ಮ ನಾಡು, ನಮ್ಮ ನುಡಿ, ನಮ್ಮ ಸಂಸ್ಕೃತಿ, ನಮ್ಮ ದೇಶ, ಇದಕ್ಕೆ ನಾವೇನಾದ್ರೂ ಮಾಡಬೇಕು ಅನ್ನೋ ಭಾವ ಗಟ್ಟಿ ಬರುತ್ತೆ. ಸೊ ಅದಕ್ಕಾದ್ರೂ ನಾವು ಒಳ್ಳೆ ಹವ್ಯಾಸಗಳನ್ನ ಉಳಿಸ್ಕೋಬೇಕು. ಮಹೇಶ್ PU ಕಾಲೇಜಲ್ಲಿ PUC ಹುಡುಗರಿಗೆ ಯಾಕೆ ನಾನು ಬಿಡುಗಡೆ ಮಾಡಿಸ್ತೀನಿ ಅಂತ ಸರ್ ಆಗಿರ್ತಾರೆ. ಸೊ ಅವರು ಮತ್ತೆ ಲಿಮಿಟೇಷನ್. ಐ ಆಲ್ಸೋ ಗಾಟ್ ಲಿಮಿಟೇಷನ್ಸ್. ನಾನು ಪೊಯೆಟ್ ಅಂತ ಹೇಳ್ತಾರಲ್ಲ, ನಾನು ಅಂದೆ ಅವ್ರಿಗೆ ಏನ್ ಸಿಕ್ಕದ ಬಗ್ಗೆ ಸರ್ ಸುಮ್ಮನೆ ಕವನ ಹೆಸರಾಗಿದ್ದ ಮೇಲೆ ಹಂಗೆ ನೋಡಿ ಅಂತ. ಆಮೇಲೆ ಇದ್ರ ಹಿನ್ನೆಲೆನೇ ಹೇಳಿದೆ. ನಾನು ಕವನ ಬರ್ದಿದ್ದು ಇದು ಮದುವೆ ಆಗಿ ವಸ್ತ್ರಲ್ಲಿ 98ನೇ ಇಸ್ವಿಯಲ್ಲಿ ಒಂದು 80 ಕವನಗಳು ಆಗಿ ಬರ್ದಿದ್ದು ಸರ್. ಅದಾದ್ಮೇಲೆ ಇವಾಗಿನ ಒಂದು 120 ಸೇರಿಸಿ 200 ಮಾಡಿದ್ದೀನಿ ಅಂತ. ಸೊ ನಾವು ಆಗು ಹೋಗುಗಳಿಗೆ ಜನಗಳ ಸಮಾಜದ ಕಣ್ಣು ತೆರೆಯೋಕ್ಕಿಂತ ಮುಂಚೆ ನಮಗೆ ಎಷ್ಟೊಂದ್ಸಲಿ ನಾವು ಅಸಹಾಯಕರು, ಏನು ಮಾಡೋಕ್ಕಾಗಲ್ಲ. ಎಷ್ಟೋ ಸಲ ನ್ಯಾಯಾಧೀಶ ಅಂತಾರೆ ವಿ ಆರ್ ಪೇಪರ್ ಟೈಗರ್ಸ್ ಅಂತ ಹೇಳ್ಬೋದು ನ್ಯಾಯಾಧೀಶರು. ಮನೆ ಅಂದ್ರೆ ನೋಡಿ ಅದ್ರಂತ ಒಬ್ಬ ನ್ಯಾಯಾಧೀಶರು ಅಂತ ಹೇಳ್ಬೇಕಂದ್ರೆ ಇನ್ನು ಬೇರೆಯವ್ರು ಹೆಂಗೆ ಬಹಳ ಫ್ರಸ್ಟ್ರೇಷನ್, ಹ್ಯುಮಿಲಿಯೇಷನ್ಸ್, ನೆಗೆಟಿವ್ ಎನರ್ಜಿ ಎಲ್ಲ ಕಡೆ ತಾಂಡವಾಡ್ತಾ ಇದೆ. ಪಾಸಿಟಿವಿಟಿ ಕಡೆ ನಾವು ಹೋಗ್ಬೇಕು ಅಂತ. ಅದೇ ರೀತಿ ನಮ್ಮ ಕ್ಲೈಮೇಟ್ ಚೇಂಜ್ ಅಂತ ಇದು ಒಂದೇ ಒಂದು ಕವನ ಹೇಳ್ಬಿಡ್ತೀನಿ. ನಮ್ಮ ಪರಿಸರ ಬಗ್ಗೆ ಕಾಳಜಿ ಇರಬೇಕು. ನಮ್ಮ ಮುಂದಿನ ಪೀಳಿಗೆಗೆ ನಾವು ನೀರು, ಆಹಾರ, ಗಾಳಿ ಕುಡಿಯೋಕ್ಕೂ ಬಿಟ್ಟು ಹೋಗ್ಬೇಕು ಅಂತ ಅನಿಸುತ್ತೆ. ಇದು ಒಂದು ಬಹಳ ಸಣ್ಣ ಮಕ್ಕಳ ಒಂದು ಶಿಶು ಸಾಹಿತ್ಯ ಅಂತಲೂ ಅನ್ಕೋಬಹುದು. ಅದೊಂದು ಓದಿ ನಾನು ಮುಗಿಸ್ಬಿಡ್ತೀನಿ, ಯಾಕಂದ್ರೆ ಇಲ್ಲಿ ಹೇಳ್ತಾ ಇದ್ರೆ ಟೈಮ್ ಇರಲ್ಲ. ಇದನ್ನ ಮೊನ್ನೆ ಅದನ್ನ ಬರೆದಾದ್ಮೇಲೆ ನಾನು ಹತ್ಬಿಟ್ಟೆ. ಈಗೂ ಎಮೋಷನ್ಸ್ ಹುಟ್ಟಿ ಬರುತ್ತೆ, ಅಷ್ಟು ಚೆನ್ನಾಗಿದೆ ಕವನ. ಅಂದ್ರೆ ಸೇಮ್ ಅಂದ್ರೆ ನಂತರ ಭಾವನೆಗಳನ್ನು ನನ್ಗೊಬ್ಬನಿಗೆ ಎಲ್ಲ ಬೇರೆಯವ್ರಿಗೂ ಬಂದಿರುತ್ತೆ, ಅವರು ಕೂಡ ಅದನ್ನ ಓದಿ ಮಾಡ್ಕೊತಾರೆ ಅನ್ನೋಕ್ಕೆ ಒಂದೇ ಒಂದು ಕವನ ಓದ್ಬಿಡ್ತೀನಿ. ನಮ್ಮ ಪರಿಸರನ ನಾವು ಯಾಕೆ ಚೆನ್ನಾಗಿ ಇಟ್ಕೋಬೇಕು ಅನ್ನೋದು ಅದನ್ನೇ ಮುಗಿಸ್ಬಿಡ್ತೀನಿ. ಎರಡು ದಿವಸ ಹಿಂದೆ ಬರ್ತಿದ್ದು. ಗುಬ್ಬಿಗಳ ಸಭೆ ಅಂತ ಬರ್ತಿದ್ದು. ನಾನು ಹಾಗೆ ಮುಂದೆ ಒಂದು ನಿಮಿಷ ಮಾಡಕ್ ಮತ್ತೆ ಅದು ಯಾಕಂದ್ರೆ ನಿಮ್ಮ ಯಂಗ್ ಏಜ್ ದಲ್ಲಿ ಎಲ್ರಿಗೂ ಒಂದು ಸ್ವಲ್ಪ. ನಾನು ಹಾಗೆ ಕೂತಿದ್ದೆ, ಟೀ ಕುಡ್ಕೊಂಡು ನಮ್ಮ ಮನೆ ಇದರಲ್ಲಿ ಕೂತಿದ್ದೆ, ಹೊರಗೆ ವರಾಂಡದಲ್ಲಿ ನೋಡ್ತಾ ಇದ್ರೆ ಆ ಗುಬ್ಬಿಗಳು ಏನೋ ಮೀಟಿಂಗ್ ಮಾಡ್ತಾ ಇದೆ ಅಂತ ಅನಿಸ್ತಾ ಇತ್ತು ನನಗೆ. ಆ ಗುಬ್ಬಿಗಳ ಜೊತೆ ಮಾತಾಡೋಂಗಿದ್ದಿದ್ರೆ ಅಂತ ಒಂದು ಮನಸ್ಸಲ್ಲಿ ಬಂದಾಗ ಬರ್ತಿದ್ದು. ವಿದ್ಯುತ್ ಕಂಬದ ಕಂಬಿಯ ಮೇಲೆ ಕುಳಿತವು ಗುಬ್ಬಿಗಳು ಸಾಲು ಸಾಲು, ಏನೋ ಗಹನವಾದ ವಿಷಯವನ್ನು ಚರ್ಚಿಸುವಂತೆ ಈ ಮುದ್ದಾದ ಚಿಲಿಪಿಲಿಗಳ ಕಲರವದಲ್ಲಿ ಏನೋ ಅಪಸ್ವರ ಮೂಡಿದಂತೆ ಭಾಸವಾಗಿದೆ. ಹಿರಿಯ ಗುಬ್ಬಿ ಚೀರುತ್ತ ನುಡಿಯಿತು, ನಮ್ಮ ನೆಲೆಯನ್ನು ನಾಶಗೊಳಿಸುತ್ತಿರುವವರು ಯಾರು? ರೆಂಬೆ ಕೊಂಬೆಗಳನ್ನೆಲ್ಲ ಗಿಡಗಳನ್ನು ಕಡೆದು ಧರೆಗೊಳಿಸುತ್ತಿರುವವರು ಯಾರು ಎಂದು ಹಾಕಿತು ಚರ್ಚೆಗೆ ಪೀಠಿಕೆಯ. ಕ್ರೋಧಗೊಂಡ ಇನ್ನೊಂದು ಗುಬ್ಬಿ, ನೊಂದು ಬೆಂದುಗೊಂಡ ಮತ್ತೊಂದು ಗುಬ್ಬಿ ಬಿಕ್ಕಿ ಬಿಕ್ಕಿ ಅಳತೊಡಗಿತು. ನಮ್ಮ ನೆಲೆಯನ್ನು ಮಾಡುತ್ತಿರೋ ನಾಶ ಇದು ಬರೀ ನಮ್ಮ ನೆಲೆಯ ನಾಶವಲ್ಲ, ಇದು ಭೂತಾಯಿಯ ಕೊಲೆ ಎಂದು ನೋವಿನಲ್ಲಿ ನುಡಿಯಿತು ಮತ್ತೊಂದು ಗುಬ್ಬಿ. ಹೀಗೆ ಚರ್ಚೆಯು ಸಾಗುತ್ತಿರಲು ನಮ್ಮ ನುಡಿಯು ನಮ್ಮ ಕರೆಯು ಈ ನರುಮನುಜನಿಗೆ ಅರ್ಥವಾಗದೆ ಎಂದು ಕವಿಯ ಮೊರೆಗೆ ಹೋದವು. ರವಿ ಕಾಣದಿದ್ದನ್ನು ಕವಿ ಕಾಣುವನು, ಅವನಾದರೂ ಈ ಜನರಿಗೆ ಬುದ್ಧಿ ಮಾತ ಹೇಳುವನೆಂದು ಭಿನ್ನಹ ಮಾಡಿಕೊಂಡವು. ಕವಿಯ ಹೃದಯ ಕರಗಿತು, ಮನಸ್ಸು ಮಮ್ಮಲ ಮರಗಿತು. ಕಾಡು ನಾಡು ಭೂಮಿ ಬೆಳೆಯ ನಾಶಕ್ಕೆ ಮನುಜ ನೀನೇ ಕಾರಣನೆಂದು ಎಚ್ಚರಿಕೆ ನೀಡಿದನು. ಆದರೆ ಕವಿಯ ಮಾತು ಕೇಳುವರಿಲ್ಲ, ಕವಿಯ ಪದ್ಯ ಓದುವರಿಲ್ಲ. ಅವನ ಎಚ್ಚರಿಕೆ ಕರೆಯು ಆಯಿತು ಅರಣ್ಯ ರೋದನ.
ನಡೆಯಬೇಕು ಚಮತ್ಕಾರ, ನಿಲ್ಲಬೇಕು ಪ್ರಾಣಿ ಪಕ್ಷಿಗಳ ಚೀತ್ಕಾರ ಎಂದು ಕವಿ ಮತ್ತೆ ಮತ್ತೆ ಹಾಡು ಬರೆಯತೊಡಗಿದನು. ಈ ನೋವಿನ ಹಾಡು ಕೇಳಿದ ಪುಟ್ಟ ಪುಟ್ಟ ಮಕ್ಕಳು ಓಡಿ ಓಡಿ ಬಂದು ಸನಕೆಗಳಿಗೆ ತಂದರು, ಸಸಿಗಳನ್ನು ನೆಟ್ಟರು, ನೀರು ಗೊಬ್ಬರ ಉಣಿಸಿದರು, ದೊಡ್ಡ ಕಾಡು ಬೆಳೆಸಿದರು. ಗುಬ್ಬೆಗಳು ಅಂದದಿಂದ ಚಂದದಿಂದ ನಲಿದಾಡಿದವು. ಪುಟ್ಟ ಮಕ್ಕಳಿಗೆ ಹಾಗೂ ಕವಿಗೆ ನಮನ ಸಲ್ಲಿಸಲು ಮತ್ತೆ ಸಭೆಯ ಕರೆದವು. ಕಂಬದ ಮೇಲೆ ಕುಳಿತು ಮತ್ತೆ ಕೂಡಿ ಹಾಡಿದರು. ಸೊ ಇದು ಇಷ್ಟೊಂದು ಭಾವನಾತ್ಮಕ ಯಾಕೆ ಆಗ್ತಿದ್ದೀನಿ ಅಂದರೆ, ಇವತ್ತು ನಮಗೆ ಒಂದು ನೆರಳಿಗೆ ಗಿಡ ಇರ್ತಾ ಇಲ್ಲ, ಪಶ್ಚಿಮ ಘಟ್ಟಗಳೆಲ್ಲ ಮಾಡ್ತಾ ಇದ್ವಿ, ಹಿಮಾಲಯನ್ ಗ್ಲೇಸಿಯರ್ಸ್ ಎಲ್ಲ ಹೋಗ್ತಾ ಇದೆ, ಪೆಂಗ್ವಿನ್ ಸಂತತಿ ಇನ್ನ ಒಂದು ಸ್ವಲ್ಪ ವರ್ಷದಲ್ಲಿ 2040 ಮುಗಿದೋಗಿದೆ ಅಂತ ಹೇಳ್ತಿದ್ದಾರೆ, ಆಗುತ್ತೆ ಅಂತ. ಸೊ ಇವಕ್ಕೆಲ್ಲ ನಾವು ಯಾಕೆ ಪುಟ್ಟ ಮಕ್ಕಳನ್ನ ಅವರೇ ನಮಗೀಗ ಫ್ಯೂಚರ್, ನಾವು ಉಳಿಸೋಕ್ಕಾಗೋದನ್ನ ಅವರು ತಮ್ಮ ಫ್ಯೂಚರ್ಗಾದ್ರೂ ಉಳಿಸ್ಕೊಳ್ಳೋಕ್ಕೆ ಬಂದು ಅದನ್ನು ಉಳಿಸ್ತಾರ ಅನ್ನೋ ಭಾವನ. ಇದೇ ರೀತಿ ಕವಿ ಹೃದಯ ಕಂಡೀರ ಅನ್ನೋದು, ಕಂಡೀರ ಕವಿ ಹೃದಯವ ಕಂಡೀರ, ಬೆಣ್ಣೆ ಅಂತೆ ಮಿದುವು, ಕಾಯ್ದರೆ ತುಪ್ಪವಾಗುವುದು, ಕಟ್ಟಿದರೆ ಮಜ್ಜಿಗೆ ಆಗುವುದು, ಮೊಸರಾಗುವುದು, ಹಾಲು ಜೇನಾಗುವುದು. ಸಜ್ಜನರಂತೆ ಕವಿ ಹೃದಯ, ವಜ್ರದಪ್ಪಿ ಕಠೋರಾಣಿ, ಮೃದುನಿ ಕುಸುಮಾದಪಿ ಎಂಬಂತೆ ಭಾವುಕ ಜೀವಿಗಳಿವರು, ಸಮಾಜದ ಕನ್ನಡಿಯವರು, ಭಾವನೆಗಳ ಮುಖ ಇವರು. ಕಲ್ಪನೆಯ ಲೋಕದಲ್ಲಿ ವೇರಿಸುತ್ತಾ ಸುತ್ತಮುತ್ತಲ ವಾಸ್ತವಿಕವಾದ ಅಂಕುಡೊಂಕು ಹೇಳುವರು. ಇವರಿಗಿಲ್ಲ ಯಾರು ಶತ್ರು, ಇವರಿಗೆ ಇವರೇ ಮಿತ್ರರು. ಅನ್ಯಾಯಗಳ ಸಹಿಸರು, ನ್ಯಾಯವನ್ನೆತ್ತಿ ಹಿಡಿಯುವರು. ದ್ವೇಷ ರೋಷ ಆವೇಶಗಳ ಮರೆಸಿ ಪ್ರೀತಿ ಪ್ರೇಮ ಹಂಚುವರು. ಸುಖ ದುಃಖಗಳನ್ನು ಸಮನಾಗಿ ನೋಡಲು ಪ್ರಯತ್ನಿಸುವರು. ಥ್ಯಾಂಕ್ ಯು ವೆರಿ ಮಚ್.